ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡೋದಲ್ಲಿ ರಾಜ್ಯ ವಿದ್ಯಾರ್ಥಿ ತಂತ್ರಾಂಶ 2023, 24, 25ನೇ ಸಾಲಲ್ಲಿ ಅರ್ಜಿ ಸಲ್ಲಿಸಿರ್ತಕ್ಕಂಥ ವಿದ್ಯಾರ್ಥಿ ಏನು ಕೇಳ್ತಾ ಇದ್ದಾರೆ, ಸರ್ ನಮ್ಮದು ಅರ್ಜಿ ಸಲ್ಲಿಸಿ ಮಾಡಿದ್ದೀವಿ, ಬಟ್ ಅದೇನಪ್ಪ ಅಂದರೆ ಕೆಲವೊಂದು ಡೌಟ್ಗಳಿದೆ, ಆ ಬಗ್ಗೆ ಡೌಟ್ನ ಕ್ಲಾರಿಫೈ ಮಾಡಿ ಅಂತ ಕೇಳಿದರು. ಹಾಗ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪನ್ನು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಎಷ್ಟಾದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ ನೋಡಿ. ಫ್ರೆಂಡ್ಸ್, 23, 24, 25ನೇ ಸಾಲಲ್ಲಿ ರಿಜಿಸ್ಟರ್ ಆಗಿ ಆ ಅಕೌಂಟಿಗೆ ಲಾಗಿನ್ ಆಗ್ತಾ ಇರ್ತಕ್ಕಂಥ ವಿದ್ಯಾರ್ಥಿ ಸಾಕಷ್ಟು ಮಂದಿ ಏನಂದರೆ ಒಂದು ಸಾರಿ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಅಕೌಂಟ್ನ ಕ್ರಿಯೇಟ್ ಮಾಡಬೇಕಾದ್ರೆ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಇರ್ತಕ್ಕಂಥ ಮೊಬೈಲ್ ನಂಬರ್ ಇರ್ಬೋದು. ಹಾಗೆ ಏನು ಮಾಡಿರ್ತಾರೆ ಅಂದರೆ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೂಡ ಸೈಬರ್ ಸೆಂಟರ್ಗೆ ಹೋಗಿ ಅರ್ಜಿನೂ ಕೂಡ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ಕೊಟ್ಟಿರ್ತಾರೆ. ಅವ್ರು ಏನು ಮಾಡಿರ್ತಾರೆ, ಮೊಬೈಲ್ ನಂಬರು ಯಾರು ಫಸ್ಟ್ ಟೈಮ್ ಹಾಕಿರ್ತಾರೆ ಆ ಮೊಬೈಲ್ ನಂಬರ್ನ ಹಾಕಿ ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ. ಆ ಮೊಬೈಲ್ ನಂಬರ್ಗೆ ಮಾತ್ರ ನಿಮಗೆ ಏನಾದರೂ SSPD ಕಳೆದು ಹೋಗಿದ್ದರೆ ಅಥವಾ ಮರೆತು ಹೋಗಿದ್ದರೆ ಆ ಮೊಬೈಲ್ ನಂಬರಿಗೆ ಮಾತ್ರ OTP ಬರುತ್ತೆ. ಅದನ್ನು ಯೂಸ್ ಮಾಡ್ಕೊಂಡು ನೀವು ರಿಸೆಟ್ ಮಾಡ್ಬೋದು. ಅದನ್ನು ಬಿಟ್ಟರೆ ಬೇರೆ ಆಪ್ಷನ್ಸ್ಗಳು ಇರೋದಿಲ್ಲ. ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿಗಳು ನೀವು ಹಾಕ್ತಾ ಇರ್ತೀರ, ಸೊ ಕೂಡಲೇ ನಿಮ್ಮ ಒಂದು ಸಾರಿ ನೀವು ಫಾರ್ವರ್ಡ್ ಪಾಸ್ವರ್ಡ್ ಮಾಡಿದಾಗ ನಿಮ್ಗೆ ಆಟೋಮೆಟಿಕ್ಲಿ ಏನಾಗುತ್ತೆ ಅಂದರೆ, ಸೊ ನೀವು ಏನು SSPD ಮತ್ತು ನ್ಯೂ ಪಾಸ್ವರ್ಡ್ ಹಾಕಿ ಗೆಟ್ OTP ಕೊಡ್ತೀರ, ಆ OTP ನಿಮ್ಮ ಮೊಬೈಲ್ ನಂಬರ್ ಫಸ್ಟ್ ಏನು ಕೊಟ್ಟಿರ್ತೀರ ಆ ಮೊಬೈಲ್ ನಂಬರ್ಗೆ ಹೋಗುತ್ತೆ. ಹಾಗಾಗಿ ನಿಮಗೇನಾದರೂ ಆ ಪರ್ಟಿಕ್ಯುಲರ್ ಸೈಬರ್ ಸೆಂಟರ್ನವರು ತಮ್ಮದೇ ಮೊಬೈಲ್ ನಂಬರ್ ಹಾಕಿ ಲಾಗಿನ್ ಆಗಿರ್ತೀರಂದರೆ, ಸೊ ಇಮಿಡಿಯೇಟಾಗಿ ನೀವು ಲಾಗಿನ್ ಆಗಿ ನಂತರ ಏನು ಮಾಡಿದ್ರೆ ಪಾಸ್ವರ್ಡ್ನ ಏನು ಹಾಕಿರ್ತೀರ, ಸೊ ಅವಾಗ ನಿಮ್ಮ ಅಪ್ಡೇಟ್ ಮೊಬೈಲ್ ನಂಬರ್ ಅಥವಾ ಚೇಂಜ್ ಮೊಬೈಲ್ ನಂಬರ್ ಆಪ್ಷನ್ ಯೂಸ್ ಮಾಡಿಕೊಂಡು ಚೇಂಜ್ ಕೂಡ ಮಾಡ್ಕೋಬೋದು. ಅದನ್ನು ಕೂಡ ತೋರಿಸ್ಕೊಡ್ತಾ ಹೋಗ್ತೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಮೊದಲನೇದು ಏನಂದರೆ ನೀವು SSPDನ ಹಾಕಿ ಲಾಗಿನ್ ಏನು ಹಾಕ್ತೀರಾ, ಸೊ ಪರ್ಟಿಕ್ಯುಲರ್ಲಿ ವಿದ್ಯಾರ್ಥಿ ಕೂಡ ತೋರಿಸ್ಕೊಡ್ತಾ ಹೋಗ್ತೀನಿ ನಾನು. ಸೊ 23, 24ನೇ ಸಾಲಿಂದ ಜಸ್ಟ್ ಒಂದು ಎಕ್ಸಾಂಪಲ್ ಕೂಡ ತೋರಿಸ್ಕೊಡ್ತೀನಿ. ಸೊ ಈಗ ಇಲ್ಲಿ ಹಾಕಿರ್ತಾರೆ. ಸೊ ಈಗ ನೀವು ಏನು ಮಾಡ್ಬೇಕಂದ್ರೆ, ಸೊ ಲಾಗಿನ್ ಆಗಿರ್ತೀರ. ಲಾಗಿನ್ ಆಗಿ ಆಟೋಮೆಟಿಕ್ಲಿ ಅಂದರೆ ನಿಮ್ಮ ಸೈಬರ್ ಸೆಂಟರ್ನಲ್ಲಿ ನಿಮ್ಮ ಹಾಕಿರ್ತಾರೆ. ಸೊ ಮೊಬೈಲ್ ನಂಬರ್ನಲ್ಲಿ ಚೇಂಜ್ ಮಾಡಬೇಕು ಏನಂತಿದ್ರೆ, ಇಲ್ಲಿ ನೋಡಿ ಫ್ರೆಂಡ್ಸ್, ಲಾಸ್ಟಿಗೆ ಒಂದು ಆಪ್ಷನ್ ಇರುತ್ತೆ ಪ್ರೊಫೈಲ್ನಲ್ಲಿ ಅಪ್ಡೇಟ್ ಮೊಬೈಲ್ ನಂಬರ್ ಅಂತ ಇರುತ್ತೆ. ಇಲ್ಲಿ ನೋಡಿ ಅಪ್ಡೇಟ್ ಮೊಬೈಲ್ ನಂಬರ್ ಚೇಂಜ್ ಆಧಾರ್ ನೇಮ್ ಅಂತ ಇರುತ್ತೆ. ಸೊ ಇಲ್ಲಿ ಅಪ್ಡೇಟ್ ಮೊಬೈಲ್ ನಂಬರ್ ಅಂತ ಕೊಟ್ಟಾಗ ಇಲ್ಲಿ ಪರ್ಟಿಕ್ಯುಲರ್ ವಿದ್ಯಾರ್ಥಿ ಅಂದರೆ ನಿಮ್ಮ ಮೊಬೈಲ್ ನಂಬರು ಏನು ಚೇಂಜ್ ಮಾಡ್ಕೊಂಡಿರ್ತಾರೆ, ಹೊಸ ಮೊಬೈಲ್ ನಂಬರ್ ಅಥವಾ ಈ ಸ್ಟೂಡೆಂಟ್ಸ್ಗಳು ಸ್ಟಾರ್ಟಿಂಗ್ ಏನು ಮಾಡಿರ್ತಾರೆ ಅವ್ರ ತಂದೆ ತಾಯಿ ಮೊಬೈಲ್ ನಂಬರ್ ಕೊಟ್ಟಿರ್ತಾರೆ, ಆಮೇಲೆ ಅವ್ರದ್ದು ಹೊಸ ಫೋನ್ ತೊಗೊತಾರೆ, ಆ ಮೊಬೈಲ್ ನಂಬರಿಗೆ ಇರುತ್ತೆ, ಅದನ್ನು ಅಪ್ಡೇಟ್ ಮಾಡ್ಕೋಬೇಕಾಗಿತ್ತಂದರೆ ಇಲ್ಲಿ ಚೇಂಜ್ ಅಪ್ಡೇಟ್ ನಂಬರ್ ಅಂತ ಕೊಟ್ಟು ಇಲ್ಲ ಎಂಟ್ರಿ ಅಪ್ಡೇಟ್ ಕೂಡ ಮಾಡ್ಕೋಬೋದು. ಅದಕ್ಕೆ OTP ಬರುತ್ತೆ ಮತ್ತು ಕನ್ಫರ್ಮ್ ಕೊಟ್ಟರೆ ಸಾಕು. ಸೊ ನಿಮ್ಮ ಮೊಬೈಲ್ ನಂಬರ್ ಅಪ್ಡೇಟ್ ಆಗುತ್ತೆ. ಇದು ಮಾಡ್ಕೋಬೇಕು ಖಂಡಿತ. ಯಾಕಂದರೆ ನೀವೇಂದರೆ ಈಗ ಸ್ಟಾರ್ಟಿಂಗ್ ಏನು SSPಗೆ ನೀವು ಲಾಗಿನ್ ಆಗಿರ್ತೀರ ಆ ಪರ್ಟಿಕ್ಯುಲರ್ ವಿದ್ಯಾರ್ಥಿಗಳು, ಸೊ SSPಗೆ ಲಾಗಿನ್ ಆದಾಗ ನಿಮಗೆ ಪಾಸ್ವರ್ಡ್ ಏನಾದರೂ ಮರೆತು ಹೋಗಿದ್ದರೆ ಅಥವಾ ನಿಮ್ಮ SSPD ಮರೆತು ಹೋಗಿತ್ತಂದರೆ ಅದನ್ನು ಫೈಂಡ್ ಔಟ್ ಮಾಡ್ಕೊಳ್ಳಿಕ್ಕೆ ಇದೊಂದು ಸುವರ್ಣ ಅವಕಾಶ. ಸೊ ಹಾಗಾಗಿ ವಿದ್ಯಾರ್ಥಿಗಳು ನಿಮ್ಮ ಫಾರ್ವರ್ಡ್ SSPD ಇರ್ಬೋದು, ಫಾರ್ವರ್ಡ್ ಇಲ್ಲಿ ನೋಡಿ ನೀವು ನೋ ಯುವರ್ SSPD ಅಂತ ಕೇಳಿದಾಗ ಕೂಡ ನಿಮ್ಮಂದರೆ ನಿಮ್ಮ ಮೊಬೈಲ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಮಾತ್ರ SSPD ಬರುತ್ತೆ. ಹಾಗಾಗಿ ಈ ಪರ್ಟಿಕ್ಯುಲರ್ ಮೊಬೈಲ್ ನಂಬರ್ ವೆರಿ ಇಂಪಾರ್ಟೆಂಟ್ ಪ್ಲೇಸ್ನ ಮಾಡುತ್ತೆ ರೂಲು. ಸೊ ಅದ್ರ ಜೊತೆಗೆ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಇನ್ನೂ ಒಂದು ಡೌಟ್ನ ಕೇಳಿದ್ರಿ ಏನಪ್ಪ ಅಂದರೆ, ಸರ್ ನಾವು 23, 24ನೇ ಸಾಲಿನ ಅರ್ಜಿ ಸಲ್ಲಿಸಿದ್ವಿ, ನಮ್ಗೆ ಏನು ಮಾಡಿದೆ ಅಂದರೆ ಈಗ CM ರೈತ ವಿದ್ಯಾರ್ಥಿ ಸ್ಕಾಲರ್ಶಿಪ್ ಮೆನ್ಷನ್ ಆಗಿದೆ ಸ್ಟೇಟಸ್ನಲ್ಲಿ, ಇಯರ್ ಆಫ್ ಸ್ಟೂಡೆಂಟ್ ಸ್ಟೇಟಸ್ನಲ್ಲಿ. ಆ ಅಮೌಂಟ್ ಇನ್ನೂ ಕೂಡ ನಮಗೆ ಜಮಾ ಆಗಿಲ್ಲ, ಲಾಸ್ಟ್ ಇಯರ್ದು ಕೂಡ ಜಮಾ ಆಗಿಲ್ಲ. ಸೊ ಹಾಗಾಗಿ ಏನು ಮಾಡಬೇಕು ಅಂತಲೂ ಕೇಳಿದರು. ಎಸ್ ಫ್ರೆಂಡ್ಸ್, ಇಲ್ಲಿ ನೋಡಿ ತಿಳಿಸ್ಕೊಡ್ತಾ ಹೋಗ್ತೀನಿ ನಿಮಗೆ. CM ರೈತ ವಿದ್ಯಾರ್ಥಿ ಸ್ಕಾಲರ್ಶಿಪ್ಪಿನ ಅಮೌಂಟ್ ಏನಿದೆಯಲ್ಲ, ಇದು ಯಾವುದೇ ಕಾರಣಕ್ಕೂ ಕೂಡ ಏನಂದರೆ ನೀವು ಯಾವುದೇ ಒಂದು ಸ್ಕಾಲರ್ಶಿಪ್ನ ಪಡ್ಕೊಂಡಿದ್ದರೆ, ಫಾರ್ ಎಕ್ಸಾಂಪಲ್ ಈಗ ನೀವು ಕ್ಯಾಟಗರಿ ವೈಸ್ ಸ್ಕಾಲರ್ಶಿಪ್ ಪಡ್ಕೊಂಡಿದ್ರೆ CM ರೈತ ವಿದ್ಯಾರ್ಥಿ ಸ್ಕಾಲರ್ಶಿಪ್ಪು ಬರೋದಿಲ್ಲ, ಯಾವ ವಿದ್ಯಾರ್ಥಿಗಳು ಕೂಡ ಬರೋದಿಲ್ಲ, ಅದನ್ನು ಸ್ಟಾಪ್ ಮಾಡಿದ್ದಾರೆ. ಓನ್ಲಿ ಯಾರಿಗೆ ಬರ್ತದೆ, ಯಾವುದೇ ಒಂದು ಕ್ಯಾಟಗರಿ ಸ್ಕಾಲರ್ಶಿಪ್ ಪಡ್ಕೊಂಡಿಲ್ಲ ಅಥವಾ ಯಾವುದೇ ಒಂದು ಸ್ಕಾಲರ್ಶಿಪ್ ಪಡ್ಕೊಂಡಿಲ್ಲ ಅಂದರೆ ಅವ್ರದ್ದು ಏನಾದರೂ ಇನ್ಕಮ್ ಲಿಮಿಟ್ 2.5 ಲಕ್ಷ ರೂಪಾಯಿ ಒಳಗಡೆ ಇತ್ತಂದರೆ, ಸೊ ಅಂಥ ಒಂದು ವಿದ್ಯಾರ್ಥಿಗಳಿಗೆ ಮಾತ್ರ ಏನಂದರೆ ಯಾವುದೇ ಕ್ಯಾಟಗರಿ ಸೇರಿರ್ಬೋದು, GM ಕ್ಯಾಟಗರಿ ಸೇರಿರ್ಬೋದು, ಅಂಥ ಒಂದು ವಿದ್ಯಾರ್ಥಿ ಮಾತ್ರ CM ರೈತ ವಿದ್ಯಾರ್ಥಿ ಬರುತ್ತೆ. ಅದಕ್ಕೆ ಆಫಿಷಿಯಲ್ ಸರ್ಕ್ಯುಲರ್ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಯಾವುದೇ ಮೆನ್ಷನ್ ಮಾಡಿದರೂ ಕೂಡ ನಿಮಗೆ ಸ್ಕಾಲರ್ಶಿಪ್ ಹಣ ಬರೋದಿಲ್ಲ. ಮತ್ತು ವಿದ್ಯಾರ್ಥಿಗಳು ಇದನ್ನು ಕ್ಲಿಯರ್ ಕಟ್ಟಾಗಿ ತಿಳಿಸ್ಕೋಬೇಕು. ಮತ್ತು ಅದ್ರ ಜೊತೆ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೂಡ ಕೇಳ್ತಾಯಿದ್ರು, ಸರ್ ನಮ್ಮದು ಆಧಾರ್ ನಂಬರಲ್ಲಿ ಈಗ ಅಪ್ಡೇಟ್ ಮಾಡಿಸಿದ್ವಿ, ಹೆಸರು ಕೂಡ ಚೇಂಜ್ ಮಾಡಿ, ಅದನ್ನು ಕೂಡ ಆಪ್ಷನ್ ಇದೆ. ಎಸ್, ಅದು ಆಪ್ಷನ್ ಇದೆ. ಅಪ್ಡೇಟ್ ಯುವರ್ ಸ್ಟೂಡೆಂಟ್ ಜೆಂಡರ್ ಅಂತ ಕೂಡ ಆಪ್ಷನ್ ಇದೆ. ಸೊ ನಿಮ್ಮ ಆಧಾರ್ ನಂಬರ್ನ ಎಂಟ್ರಿ ಮಾಡ್ಕೊಂಡು ನೇಮ್ ಆ್ಯಸ್ ಅನ್ ಆಧಾರ್ ಕೊಟ್ಟು ಲಿಂಗ ಯಾವುದಿದೆ ಅದು ಸಪೋಸ್ ಏನಾದರೂ ಫಿಮೇಲು ಮೇಲು ಮಿಸ್ಟೇಕಾಗಿ ಆಗಿತ್ತಂದರೆ ಅದನ್ನು ಕೂಡ ಅಪ್ಡೇಟ್ ಮಾಡ್ಕೊಳ್ಳಿಕ್ಕೆ ಆಪ್ಷನ್ ಕೂಡ ಕೊಟ್ಟಿದ್ದಾರೆ, ಅಪ್ಡೇಟ್ ಇದೆ. ಮತ್ತು ಅದ್ರ ಜೊತೆಗೆ ನೀವು ಅಪ್ಡೇಟ್ ಯುವರ್ ಆಧಾರ್ ನೇಮ್ ಕೂಡ ಆಪ್ಷನ್ ಕೂಡ ಕೊಟ್ಟಿದ್ದಾರೆ, ಅದನ್ನು ಕೂಡ ಇಲ್ಲಿ ಮಾಡ್ಬೋದು. ಅಪ್ಡೇಟ್ ಯುವರ್ ಆಧಾರ್ ನೇಮ್ ನೋಡಿ, ಅಪ್ಡೇಟ್ ಸ್ಟೂಡೆಂಟ್ ಆಧಾರ್ ನೇಮು. ಸೊ ನೀವು ಆಧಾರ್ ಕಾರ್ಡ್ನ ಸ್ಟಾರ್ಟಿಂಗ್ ಹಾಕ್ತಾ ಇರಬೇಕಾದ್ರೆ ಬೇರೆ ಹೆಸರು ಇರುತ್ತೆ, ಆಮೇಲೆ ತಿದ್ದುಪಡಿ ಮಾಡಿಸ್ಕೊಂಡಿರ್ತೀರ. ಸೊ ಅದಾದಮೇಲೆ ಅಪ್ಡೇಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಎಸ್, ಖಂಡಿತ ಕೂಡ ಇದೆ, ಅದನ್ನು ಕೂಡ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಸಾಕಷ್ಟು ಮಂದಿ ವಿದ್ಯಾರ್ಥಿ ಕಾಮನ್ ಕ್ವಶನ್ಸ್ನ ಕೇಳ್ತಾಯಿದ್ರು, ಅವ್ರಿಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಅದನ್ನು ಬಿಟ್ಟು ಈಗ ಸಪೋಸ್ ಸರ್ ನಮ್ಮದು ಲಾಗಿನ್ ಆಗಿ ನಮ್ಮ ಮೊಬೈಲ್ ನಂಬರು ಕಳೆದು ಹೋಗಿದೆ, SSPIDನೂ ಕೂಡ ಗೊತ್ತಿಲ್ಲ ಅಂದರೆ ಅಂಥ ಒಂದು ವಿದ್ಯಾರ್ಥಿಗಳು ಏನು ಮಾಡಬೇಕಂದ್ರೆ ನಿಮ್ಮ ಹೆಸರು ಮುಖಾಂತರ ಕೂಡ ಸರ್ಚ್ ಮಾಡ್ಕೋಬೋದು. ಅದೂ ಇಲ್ಲ ಅಂತಂದರೆ ಆಟೋಮೆಟಿಕ್ಲಿ ನೀವು ತಾಲೂಕು ಆಫೀಸಿಗೆ ಏನು ಹೋಗಿರ್ತಾರಲ್ಲ, ಸೊ ನಿಮ್ಮ ಹತ್ತಿರ ತಾಲೂಕು ಆಫೀಸಿಗೆ ಭೇಟಿ ಕೊಟ್ಟು ಕೂಡ ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಅಪ್ಡೇಟ್ ಮಾಡಿಸಿ ಸೊ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಸೊ ಹಾಗಾಗಿ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಬಿಗ್ ಅಪ್ಡೇಟು.
ಸೊ ಹಾಗಾಗಿ ಈ ವಿಡಿಯೋದ ಮಾಹಿತಿ ಇಷ್ಟ ಆಗಿದ್ರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.